ಹಸಿಮೆಣಸಿನ್ಕಾಯಿ, 2 ಚಮಚ ಕಡ್ಲೆ ಹಿಟ್ಟು, ಒಂದು 5-6 ಬೆಳ್ಳುಳ್ಳಿ, ಒಂದು ಅದರಕ, ಕ್ಯಾಲ್ಸಿಕಮ್ಮ, ಒಂದು ಸ್ವಲ್ಪ ಕೊತ್ತಂಬರಿ ಕಾಳು, ಅದು ಆದ ಬಳಿಕ ಗರಂ ಮಸಾಲ, ಲಾಲ್ ಮಸಾಲ, ಜೀರಾ ಪುಡಿ, ಜೀರಿಗೆ, ಸಾಸ್ವೆ. ಸಿಂಪಲ್ ಪಲ್ಯ ರೆಸಿಪಿ ನೋಡ್ರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಉಳ್ಳಾಗಡ್ಡಿ ಹಾಕಿಲ್ಲ, ಟೊಮಾಟೊ ಹಾಕಿಲ್ಲ, ಹಾಕದೇನೆ ಮಾಡಿರೋ ಪಲ್ಯ ಇದು. ಈ ಥರ ಒಮ್ಮೆ ಮಾಡಿ ನೋಡ್ರಿ, ಪಲ್ಯ ಸಖತ್ ಟೇಸ್ಟಿಯಾಗಿರುತ್ತೆ. ಬಟಾಟಿ ಕ್ಯಾಲ್ಸಿಕಮ್ ಮಿಕ್ಸ್ ಮಾಡಿದ್ನಿ. ಒಮ್ಮೆ ಈ ಥರ ಟ್ರೈ ಮಾಡಿರಿ, ಟೇಸ್ಟ್ ಮಾತ್ರ ಸಖತ್ತಾಗಿರ್ತಿ. ಕಡಾಯಾಗ ಮೊದಲು ಕಡ್ಲೆ ಹಿಟ್ಟು ಚೆಂದಾಗಿ ಹುರ್ಕೋಬೇಕು. ಇದು ಕಡ್ಲೆ ಹಿಟ್ಟು ಯಾಕೆ ಹುರ್ಕೋಬೇಕಂತ ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ. ಇದನ್ನು ಹುರ್ಕೊಂಡು ಆದ ಬಳಿಕ 1 ಚಮಚ ಲಾಲ್ ಮಸಾಲ ಹಾಕಿ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು. ಮಸಾಲ ಹಿಂಗೆ ಸ್ಮೆಲ್ ಬರಬೇಕು, ಆ ಥರ ಇದನ್ನೇ 2 ಹುರ್ಕೋಬೇಕು ಚೆಂದಾಗಿ. ಅದು ಹುರಿದಿದ್ದಾದ ಬಳಿಕ ಒಂದು ವಾಟಿದಾಗ ತೆಗೆದಿಟ್ಟು ಅದ ಕಡೆಯಾಗ ಎಣ್ಣೆ ಹಾಕಿ ಕ್ಯಾಲ್ಸಿಕಮ್ ಏನೈತಲ್ಲ ಅದನ್ನ ಹುರ್ಕೋಬೇಕು. ಎಣ್ಣೆಯಾಗ ಕಲರ್ ಚೇಂಜ್ ಆಗಬೇಕು, ಆ ಥರ ಹುರ್ಕೋರಿ. ನೋಡ್ಬೋದು ಈಗ ಕಲರ್ ಚೇಂಜ್ ಆಗೈತಿ. ಅದು ಒಂದು ವಾಟಿದಾಗ ತೆಗೆದಿಟ್ರಿ. ಅದನ್ನು ತೆಗೆದಿಟ್ಟ ಬಳಿಕ ಎಣ್ಣೆ ಬಿಸಿ ಆದ ಬಳಿಕ ಕೊತ್ತಂಬರಿ ಕಾಳು ಏನಿರ್ತದಲ್ಲ ಅದನ್ನ ಸ್ವಲ್ಪ ಮಿಕ್ಸರ್ದಾಗ ಸಣ್ಣ ಮಾಡಿ ಅದನ್ನ ಹಾಕಿ ಚೆಂದಾಗಿ ಅದನ್ನ ಎಣ್ಣೆಗೆ ಹುರ್ಕೋಬೇಕು. ಈಗ 1 ಚಮಚ ಜೀರಿಗೆ ಹಾಕಿ ಜೀರಿಗೆ ಎಣ್ಣೆಯಾಗ ಚೆಂದಾಗಿ ಹುರ್ಕೋಬೇಕು. ಅದ್ರಕ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಅದನ್ನ ಹಾಕಿ ಅದನ್ನು ಚೆಂದಾಗಿ ಎಣ್ಣೆಯಾಗ ಹುರ್ಕೋಬೇಕು. ಮಸಾಲೆ ಎಲ್ಲ ಸ್ಮೆಲ್ ಬರಬೇಕು, ಆ ಥರ ಅದನ್ನ ಚೆಂದಾಗಿ ಹುರ್ಕೋಬೇಕು. ಹುರಿದಿದ್ದಾದ ಬಳಿಕ ಒಂದು ರುಚಿಗೆ ತಕ್ಕಷ್ಟು ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಚೆಂದಾಗಿ ಮಸಾಲೆ ಎಲ್ಲ ಹುರ್ಕೋಬೇಕು. ಕಟ್ ಮಾಡಿರೋ ಬಟಾಟೆ ಏನಿತ್ತಲ್ಲ ಆ ಬಟಾಟೆ ಹಾಕಿ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು 1 ಚಮಚ ಉಪ್ಪು ಹಾಕಿ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊರಿ. ಕ್ಯಾಲ್ಸಿಕಮ್ ಏನೋ ಹುರಿದಿಟ್ಟಿದ್ವಲ್ಲ ಕ್ಯಾಲ್ಸಿಕಮ್ ಹಾಕಿ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟಾಟಿ ಕ್ಯಾಲ್ಸಿಕಮ್ 2 ಚೆಂದಾಗಿ ಮಸಾಲೆ ಎಲ್ಲ ಹೀರ್ಕೋಬೇಕು, ಆ ಥರ ಅದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು, ಎಣ್ಣೆಯಾಗ ಹುರ್ಕೋಬೇಕು. ನೋಡ್ಬೋದು ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗೈತಿ. ಬಟಾಟಿ ಕ್ಯಾಲ್ಸಿಕಮ್ 2 ಎಣ್ಣೆಯಾಗ ಹುರ್ಕೋಬೇಕು, ಅದಕ್ಕೆ ಮೇನ್ ಟೇಸ್ಟ್ ಬರ್ತೈತಿ. ಈಗ 1 ಚಮಚ ನಾವು ಧನಿಯಾ ಪುಡಿ ಹಾಕೋದು, ಇನ್ನೊಂದು ಚಮಚ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋದು, ಇನ್ನೊಂದು ಚಮಚ ಗರಂ ಮಸಾಲ ಹಾಕೋದು. ಅದು ಹಾಕಿದ ಬಳಿಕ ಅದನ್ನ ಚೆಂದಾಗಿ ಬಟಾಟಿ ಕ್ಯಾಲ್ಸಿಕಮ್ 2 ಮಸಾಲ ಹೀರ್ಕೋಬೇಕು, ಆ ಥರ ಅದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ನಾವು ಮಸಾಲ 2 ಮಿಕ್ಸ್ ಮಾಡ್ತೀವಲ್ಲ ಅದೇ ಇಂಪಾರ್ಟೆಂಟ್ ಇದ್ರಾಗ. ಅದು ಮಿಕ್ಸ್ ಮಾಡಿದಾದ ಬಳಿಕ 1 ಚಮಚ ಅರಿಶಿಣ ಪುಡಿ ಹಾಕಿ ಅದು ಹಾಕೋದು. ಅದು ಆದ ಬಳಿಕ ಮತ್ತು ಮಿಕ್ಸ್ ಮಾಡ್ಕೋಬೇಕು ಚೆಂದಾಗಿ, ಯಾಕಂದ್ರೆ ಬಟಾಟಿ ಚಿಟಕ್ತೈತಿ, ಇಲ್ಲಾಂದ್ರೆ ಕಡಾಯಿಗೆ. ಅದ್ರ ಸಂಬಂಧ ನಾವು ಚೆಂದಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಿದಾದ ಬಳಿಕ ನಾವೇನು ಸ್ಟಾರ್ಟಿಂಗ್ ಕಡ್ಲೆ ಹಿಟ್ಟು ಹುರ್ಕೊಂಡು ಇಟ್ಟಿದ್ವಲ್ಲ, ನಾನು ಹೇಳಿದೆಲ್ಲ ಲಾಸ್ಟಿಗೆ ಹೇಳ್ತೀನಿ ಅಂತೇಳಿ. ಈಗ ಅದನ್ನ ನಾವು ಕಡ್ಲೆ ಹಿಟ್ಟು ಇದ್ರಾಗ ಹಾಕಬೇಕು. ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ, ಕಡ್ಲೆ ಹಿಟ್ಟು, ಕ್ಯಾಲ್ಸಿಕಮ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು, ಆ ಥರ ಇದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಈಗ ಮಸಾಲ ಯಾವ ಥರ ಹೀರ್ಕೊಂಡೈತತ್ತ. ಯಾರಿಗೆಲ್ಲ ಫುಲ್ ಆಯಿಲ್ ಥರ ಪಲ್ಯ ತಿನ್ನಂಗೆ ಆಗೋಲ್ಲ ಅವ್ರು ಈ ಥರ ಸಿಂಪಲ್ ಮಾಡಿ ತಿನ್ಬೋದು. ಟೇಸ್ಟ್ ಮಾತ್ರ ಭಾರಿ ಇರ್ತೈತಿ. ಒಮ್ಮೆ ನೀವು ಟ್ರೈ ಮಾಡಿರಿ. ಒಂದು 5 ನಿಮಿಷ ಆದ ಬಳಿಕ ಮಿಕ್ಸ್ ಆಗಿರ್ತೈತಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಇಡೋಣ ನಾವು. ಒಂದು 5 ನಿಮಿಷ ಆದ ಬಳಿಕ ನೋಡೋಣ. ಈಗ 5 ನಿಮಿಷ ಆದ ಬಳಿಕ ನೋಡ್ಬೋದು ಯಾವ ಥರ ಮಸಾಲ ಎಲ್ಲ ಹೀರ್ಕೊಂಡೈತಿ, ನೀವೇ ನೋಡ್ಬೋದು. ಈ ಥರ ಒಮ್ಮೆ ಕ್ಯಾಲ್ಸಿಕಮ್ ಬಟಾಟಿ ಹಾಕಿ ಪಲ್ಯ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದೇ ಥರ ನಿಮಗೆ ವಿಡಿಯೋ ಬೇಕಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ.